ಇವತ್ತಿನ ವಿಡಿಯೋದಲ್ಲಿ ತುಂಬ ಜನರ ಫೇವ್ರೆಟ್ ದೂದ್ ಪೇಡಾನ ಮನೆಯಲ್ಲೇ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗೋದಿಲ್ಲ. ಜಸ್ಟ್ 1 ಲೀಟರ್ ಹಾಲು ಮತ್ತೆ ಸ್ವಲ್ಪ ಸಕ್ಕರೆ ಇದ್ರೆ ಸಾಕು. ಹತ್ತತ್ರ 300 ಗ್ರಾಮ್ನಷ್ಟು ದೂದ್ ಪೇಡಾನ ನಾವು ಮನೆಯಲ್ಲೇ ಮಾಡ್ಕೋಬಹುದು. ಮತ್ತೆ ನೀವು ಕೇಳ್ಬೋದು, ಸ್ವೀಟ್ ಶಾಪ್ಸ್ ನಲ್ಲ ಸಿಗುವಂತಹ ದೂದ್ ಪೇಡ ತುಂಬಾನೇ ವೈಟ್ ಆಗಿರುತ್ತೆ, ಯಾಕೆ ಮನೆಯಲ್ಲಿ ಮಾಡಿದ್ರೆ ಆ ಕಲರ್ ಬರೋದಿಲ್ಲ ಯಾಕೆ ಅಂತ. ಯಾಕಂದ್ರೆ ಹೊರಗಡೆ ಸ್ವೀಟ್ಸ್ ಮಾಡೋರೆಲ್ಲ ರಂಗ್ ಕಾಟ್ ಅಂದ್ರೆ ಹೈಡ್ರೋ ಪೌಡರ್ ಅನ್ನೋ ಒಂದು ಕೆಮಿಕಲ್ ನ ಯೂಸ್ ಮಾಡ್ತಾರೆ. ಅದಕ್ಕಾಗಿ ಸ್ವೀಟ್ಸ್ ಎಲ್ಲ ಅಷ್ಟೊಂದು ವೈಟ್ ಆಗಿರುತ್ತೆ. ಆಕ್ಚುಲ್ ಆಗಿ ನಾವು ಮನೆಯಲ್ಲಿ ಮಾಡಿದ್ರೆ ಅಷ್ಟು ವೈಟ್ ಆಗಿ ಸ್ವೀಟ್ಸ್ ಬರೋದಿಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ತಿಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಬಟ್ ಆ ಕೆಮಿಕಲ್ ನ ಜಾಸ್ತಿ ಪ್ರಮಾಣದಲ್ಲಿ ತಿಂದ್ರೆ ನಮ್ಮ ಹೆಲ್ತ್ ಗೆ ಒಳ್ಳೇದಲ್ಲ. ಅದಕ್ಕಾಗಿ ಮನೆಯಲ್ಲೇ ಸಿಂಪಲ್ ಆಗಿ ಯಾವ ರೀತಿಯಾಗಿ ಹಾಲು ಮತ್ತೆ ಸಕ್ಕರೆಯಿಂದ ದೂದ್ ಪೇಡಾನ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ಇಷ್ಟೊಂದು ಯೂಸ್ಫುಲ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ವಾಟ್ಸ್ಆಪ್ ಫೇಸ್ಬುಕ್ ಎಲ್ಲ ಕಡೆ ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಫಟಾಫಟ್ ಅಂತ ವಿಡಿಯೋ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ನಾನ್ ಸ್ಟಿಕ್ ಪ್ಯಾನ್ನಲ್ಲಿ ಫುಲ್ ಕ್ರೀಮ್ ಮಿಲ್ಕ್ ತಗೋತಾ ಇದ್ದೀನಿ, 1 ಲೀಟರ್ನಷ್ಟು. ನಾರ್ಮಲ್ ಹಾಲನ್ನ ಕೂಡ ತಗೋಬೋದು, ಆದರೆ ಅದಕ್ಕೆ ಸ್ವಲ್ಪ ಹಾಲಿನ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದಕ್ಕಾಗಿ ಗಟ್ಟಿ ಹಾಲಿದ್ರೆ ತುಂಬಾ ಒಳ್ಳೆಯದು. ಆದಷ್ಟು ದಪ್ಪ ತಳಪಾತ್ರೆ ಅಥವಾ ನಾನ್ ಸ್ಟಿಕ್ ಪ್ಯಾನ್ನಲ್ಲಿ ಮಾಡ್ಲಿಕ್ಕೆ ಟ್ರೈ ಮಾಡಿ, ಇಲ್ಲದಿದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಅರ್ಧ ಕಪ್ನಷ್ಟು ಅಂದರೆ ಒಂದು 6 ರಿಂದ 7 ಚಮಚದಷ್ಟು ಸಕ್ಕರೆ ತಗೊಂಡಿದ್ದೀನಿ. ದೂದ್ ಪೇಡ ಮಾಡಲಿಕ್ಕೆ ಹಾಲು ಸಕ್ಕರೆ 2 ಇಂಗ್ರೀಡಿಯೆಂಟ್ಸ್ ಸಾಕು, ಇದಕ್ಕೆ ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಇದು ಪೂರಾ ಗಟ್ಟಿ ಆಗೋವರೆಗೂ ನಾವು ತಳ ಹಿಡಿದಲ್ಲೇ ಇರೋ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ. ಪೂರಾ ರೆಸಿಪಿ ಮುಗಿಯೋವರೆಗೂ ಲೋ ಫ್ಲೇಮ್ನಲ್ಲಿ ಅಥವಾ ಮೀಡಿಯಂ ಫ್ಲೇಮ್ನಲ್ಲೇ ನಾವು ಇದನ್ನ ಮಾಡ್ಕೋಬೇಕಾಗತ್ತೆ. ಹೀಗೆ ಒಂದು 10 ನಿಮಿಷ ಲೋ ಫ್ಲೇಮ್ನಲ್ಲಿ ಕಾಯ್ತಾ ಕಾಯ್ತಾ ಹಾಲು ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತೆ ತೆಳು ಇರೋ ಹಾಲು ಗಟ್ಟಿನೂ ಆಗ್ತಾ ಹೋಗುತ್ತೆ. ಗಟ್ಟಿ ಆಗ್ತಾ ಆಗ್ತಾ ಇದ್ರ ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಹಾಲು ಗಟ್ಟಿ ಆಗ್ತಾ ಆಗ್ತಾ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಆದಷ್ಟು ಕೈ ಬಿಡ್ದಲ್ಲೇ ಇರೋ ಹಾಗೆ ಮಿಕ್ಸ್ ಮಾಡ್ಕೊತಾನೆ ಇರಿ. ಮತ್ತೆ ಒಂದು ವೇಳೆ ಏನಾದರೂ ನೀವು 1 ದಿನದ್ದು ಅಥವಾ 2 ದಿನದ್ದು ಹಳೆ ಹಾಲು ಯೂಸ್ ಮಾಡ್ತಾ ಇದ್ರೆ, ಅಥವಾ ಫ್ರಿಜ್ಜಿಂದ ಡೈರೆಕ್ಟಾಗಿ ನೀವು ಕೋಲ್ಡ್ ಹಾಲನ್ನ ಪೇಡ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ರೆ, ಒಂದೇ 1 ಚಮಚದಷ್ಟು ಇದಕ್ಕೆ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಾನು ಕೂಡ ಹಳೆ ಹಾಲು ತಗೊಂಡಿರೋದ್ರಿಂದ 1 ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ನ ಸ್ವಲ್ಪ ಹಾಲು ಜೊತೆ, ತಣ್ಣಗಿರುವಂಥ ಹಾಲು ಜೊತೆ ಒಂಚೂರು ಗಂಟಿಲ್ದಲ್ಲೇ ಇರೋ ರೀತಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಹಾಕಿರುವಂಥ ಹಾಲಿಗೆ ಹಾಕೊತೀನಿ. ಒಂದು ವೇಳೆ ಏನಾದರೂ ಫ್ರೆಶ್ ಹಾಲನ್ನ ನೀವು ತಗೊಂಡಿದ್ರೆ ಈ ಕಾರ್ನ್ಫ್ಲೋರ್ನ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇನ್ನು ಇದನ್ನ ಪೂರಾ ಕೈ ಬಿಡ್ದಂಗೆ ತಿರುಗಿಸ್ತಾನೆ ಇರಬೇಕು, ಪೂರ್ತಿ ಗಟ್ಟಿ ಆಗಿಬಿಡುತ್ತೆ ಕೋವಾ ಥರ. ನಾವು ಲೋ ಫ್ಲೇಮ್ನಲ್ಲಿ ಮಾಡ್ಕೋತಾ ಇರೋದ್ರಿಂದ ತುಂಬ ಟೈಮ್ ಹಿಡಿಯುತ್ತೆ, 5 ನಿಮಿಷಕ್ಕಂತೂ ಆಗಲ್ಲ. ಇದು ಗಟ್ಟಿ ಆಗ್ತಾ ಆಗ್ತಾ ಕೊನೆಯಲ್ಲಿ ಅದೇ ತಳ ಬಿಡಕ್ಕೆ ಶುರು ಆಗುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ ರೆಡಿ ಆಗಿದೆ ಅಂತ. ಇದು ಕೈಗೆ ಸ್ವಲ್ಪ ಅಂಟ್ತಿರುತ್ತೆ, ಆದರೂ ಕೂಡ ಸ್ವಲ್ಪ ಹಿಟ್ಟನ್ನ ತೆಗೆದು ಉಂಡೆ ಮಾಡಿ ನೋಡಿ. ಈ ರೀತಿಯಾಗಿ ಸಣ್ಣದಾಗಿ ಉಂಡೆ ಕಟ್ಟಲಿಕ್ಕಾದ್ರೆ ಇದು ರೆಡಿ ಇದೆ ಅಂತ. ಒಂದು ವೇಳೆ ಉಂಡೆ ಕಟ್ಟಕ್ಕೆ ಆಗಲಿಲ್ಲ ಅಂದರೆ ಇನ್ನೂ ಒಂದು 3-4 ನಿಮಿಷ ಲೋ ಫ್ಲೇಮ್ನಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇವಾಗ ನಾನು ಅದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹರಡ್ಕೊತಾ ಇದ್ದೀನಿ. ಯಾಕಂದರೆ ಇದು ಸ್ವಲ್ಪ ಸ್ಟಿಕ್ಕಿ ಇರುತ್ತೆ, ಕೈಗೆ ಅಂಟ್ತಿರುತ್ತೆ, ಉಂಡೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಹೊತ್ತು ನಾವು ಫ್ರಿಜ್ನಲ್ಲಿ ಇಟ್ಟರೆ ಇದು ಸ್ವಲ್ಪ ಗಟ್ಟಿ ಆಗುತ್ತೆ. ಅದಕ್ಕಾಗಿ ಒಂದು 2 ಗಂಟೆ ನಾನು ಫ್ರಿಜ್ಜಲ್ಲಿ ಇದನ್ನ ಎತ್ತಿಟ್ಕೊತಾ ಇದ್ದೀನಿ. ನಂತರ ಫ್ರಿಜ್ಜಿಂದ ತಕ್ಕೊಂಡು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಅದು ಸಾಫ್ಟ್ ಆಗೋವರೆಗೂ ಮಿತ್ಕೋಬೇಕು. ನಂತರ ನಮಗೆ ಯಾವ ಸೈಜ್ನಲ್ಲಿ ಪೇಡ ಬೇಕೋ ಆ ಸೈಜ್ನಲ್ಲಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಉಂಡೆ ಮಾಡಿಕೊಂಡ್ರೆ ನಮ್ಮ ದೂದ್ ಪೇಡ ರೆಡಿಯಾಗಿ ಹೋಗುತ್ತೆ. ನೀವು ಯಾವ ಶೇಪ್ನಲ್ಲಿ ಬೇಕಾದರೂ ಇದನ್ನ ಮಾಡ್ಕೋಬಹುದು. ನಾನಿಲ್ಲಿ ಸಿಂಪಲ್ಲಾಗಿ ಒಂದು ಉಂಡೆ ಕಟ್ಕೊಂಡು ಮಧ್ಯದಲ್ಲಿ ಒಂದು ಹೋಲ್ ಮಾಡಿಬಿಟ್ಟು ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಒಂದು ಚಿಕ್ಕ ಬಾದಾಮ್ ಪೀಸ್ ಇಟ್ಟಿದ್ದೀನಿ. ಅಥವಾ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸೋ ರೀತಿ ಮಾಡಬೇಕು ಅಂದರೆ ಮೊದಲು ಒಂದು ಉಂಡೆ ಮಾಡಿಕೊಂಡು ಯಾವುದಾದ್ರೂ ಒಂದು ಕಡ್ಡಿನಲ್ಲಿ, ನಾನಿಲ್ಲಿ ಟೂತ್ ಪಿಕ್ ತಗೊಂಡಿದ್ದೀನಿ, ಈ ರೀತಿಯಾಗಿ ಜಸ್ಟ್ ರ್ಯಾಂಡಮ್ ಆಗಿ ಪ್ರೆಸ್ ಮಾಡ್ತಾ ಹೋಗಿ ಟೇಸ್ಟ್ ಜೊತೆಗೇನೆ ನೋಡ್ಲಿಕ್ಕೂ ಸಖತ್ತಾಗಿರುತ್ತೆ. ಇದೇ ರೀತಿ ಎಲ್ಲ ದೂದ್ ಪೇಡನೂ ರೆಡಿ ಮಾಡ್ಕೊಂಡಿದ್ದೀನಿ. ಕೇವಲ ಹಾಲಿಂದ ಮಾಡಿರುವಂತಹ ಪ್ಯೂರ್ ದೂದ್ ಪೇಡ ಇವಾಗ ರೆಡಿ ಆಗಿದೆ. ಈ ಸಿಂಪಲ್ ಆಗಿರೋ ರೆಸಿಪಿ ಕೂಡ ಟ್ರೈ ಮಾಡಿ ನೋಡಿ. ಮತ್ತೆ ನಿಮಗೆ ನೆಕ್ಸ್ಟ್ ಯಾವ ಸ್ವೀಟ್ ರೆಸಿಪಿ ಬೇಕು ಅಂತ ಕೂಡ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಲ್ವ ಎಷ್ಟು ಸಿಂಪಲ್ ಇಂಗ್ರೀಡಿಯೆಂಟ್ಸ್ಗಳಲ್ಲಿ ದೂದ್ ಪೇಡ ಮಾಡ್ಬೋದು ಅಂತ. ಬಟ್ ಸ್ವಲ್ಪ ಟೈಮ್ ತಗೊಳುತ್ತೆ, ಆದರೆ ಕಡಿಮೆ ದುಡ್ಡಲ್ಲೇ ಮನೆಯಲ್ಲೇ ಮಾಡ್ಕೊಬಿಡ್ಬೋದು. ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.